ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು 11 ಡೇಸ್ ವೆಯ್ಟ್ ಲಾಸ್ ಕಂಪ್ಲೀಟಾಗಿ ಮುಗೀತು. ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿರ್ಬೋದು ಅಂತ ಗೆಸ್ ಮಾಡಿ. ಅದನ್ನ ಇವತ್ತು ನಾನು ರಿವ್ಯೂ ಮಾಡ್ತೀನಿ. ಅದು ಬಂದು ಅದಕ್ಕಿಂತ ಮುಂಚೆ ಫುಲ್ ಖುಷಿಯಾಗಿದೆ ಇವತ್ತು. ಚೆನ್ನಾಗಿ ಅಂದರೆ ಇಷ್ಟು ದಿನದ ಮೇಲೆ ಒಂದು ಚಾಲೆಂಜ್ ಆದರೂ ಕಂಪ್ಲೀಟಾಗಿ ಮುಗಿಸಿದೆ, ವಿತ್ ವಿಡಿಯೋಸನ್ನು ಹಾಕಿದ್ದೀನಿ ಅಂಥೇಳಿ. ಇವಾಗ ನೋಡಿ ಏನೇನು ಮಾಡಿದೆ ಅಂತ ಸ್ಮಾಲ್ ಕ್ಲಿಪ್, ಅಂದರೆ ಸ್ಮಾಲಾಗಿ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ. ನಾನು ಸ್ಟಾರ್ಟ್ ಮಾಡ್ಬೇಕಂದಿದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒನ್ಸ್ ಅ ಮೀಲ್ ಡೇ ಅಂತ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಅದನ್ನು ಎರಡೂ ಮಾಡಲಿಲ್ಲ. ನಾನು ಓನ್ಲಿ 3 ಟೈಮ್ಸ್ ಊಟ ಮಾಡಿದ್ದೀನಿ. 3 ಟೈಮ್ಸ್ ಊಟ ಮಾಡ್ತಿದ್ದೆ, ಬಟ್ ಕಡಿಮೆ ತಿಂತಿದ್ದೆ. ಬೆಳಗ್ಗೆ ವಾಕಿಂಗ್ ಹೋಗ್ತಿದ್ದೆ. ಮತ್ತು ಒಂದು 11 ಡೇಸಲ್ಲಿ ಒಂದು 2 ಟೈಮ್ಸ್ ತಪ್ಪಿಸಿನ ಅನಿಸುತ್ತೆ ಮಾರ್ನಿಂಗ್. ಬಟ್ ಈವ್ನಿಂಗ್ ಮಾತ್ರ ಕಂಪಲ್ಸರಿ ಹೋಗಿದ್ದೀನಿ. ಎಸ್ಪೆಷಲಿ ಅಂದರೆ 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಹೋಗುತ್ತೆ 1 ಕಿಲೋಮೀಟ್ರ್, ಬರೋದು 1 ಕಿಲೋಮೀಟ್ರ್. ಅಂದರೆ ಬೆಳಗ್ಗೆ 2 ಕಿಲೋಮೀಟ್ರ್, ಸಾಯಂಕಾಲ 2 ಕಿಲೋಮೀಟ್ರ್, ಅಂದರೆ ಮಿನಿಮಮ್ 4 ಕಿಲೋಮೀಟ್ರ್ ನಾನು ವಾಕ್ ಆಗ್ತಿತ್ತು. ಮತ್ತು 10 to 20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಿದ್ದೆ. ನಾನಂತೂ ಎಕ್ಸಸೈಸ್ ಯಾವ ಮಾಡಿದೆ ಅಂತ ತೋರಿಸಿದ್ದೀನಿ. ಜಾಸ್ತಿ 10 to 20 ಮಿನಿಟ್ಸ್ ಎಕ್ಸಸೈಸು, ಒಂದು 4 ಕಿಲೋಮೀಟ್ರ್ ವಾಕು ಮಾರ್ನಿಂಗು ಈವ್ನಿಂಗು, ಇದಿಷ್ಟು ಮಾಡೋದು. ನೀರು 2 ಲೀಟ್ರ್ ಕುಡ್ದೀನಿ. ಅಂದರೆ ಮೆಜರ್ ಮಾಡ್ಕೋತಿದ್ದೆ ನಾನು. ಬೆಳಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಒಂದು 1/2 ಲೀಟ್ರದ್ದು ಒಂದು ಬಾಟ್ಲ್ ಕುಡಿದು ಹೋಗ್ತಿದ್ದೆ. ಬಂದಮೇಲೆ 1/2 ಲೀಟ್ರ್ ಕುಡ್ತಿದ್ದೆ ಕಂಪಲ್ಸರಿ. ಫುಲ್ ಡೇ ಒಳಗೆ ಮೆಜರ್ ಮಾಡ್ತಿದ್ದಿಲ್ಲ. ಬಟ್ ಅಂದರೆ ನಾನು ಎಷ್ಟು ಕುಡಿದೆ ನನಗಾರ ಅವೇರ್ ಇರಬೇಕಂತೇಳಿ, ಅಂದರೆ ಮಿನಿಮಮ್ 4 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದೆ ನಾನು. ಕೆಲವೊಮ್ಮೆ 3 ಕಿಲೋಮೀಟ್ರ್ನೂ ಆಗಿದೆ, ಒಮ್ಮೊಮ್ಮೆ 2 ಕಿಲೋಮೀಟ್ರ್ನೂ ಆಗಿದೆ. ಒಟ್ಟಿನಲ್ಲಿ ಮಾಡ್ತಾ ಇದ್ದೆ. ಮತ್ತು 10 to 20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಿದ್ದೆ. ಮತ್ತು ಮನೆ ಊಟನೇ ಮಾಡಿದ್ದೀನಿ, ಹೊರಗಡೆದು ಏನೂ ತಿಂದಿಲ್ಲ. ಮತ್ತು ಫ್ರೈಡ್ ಐಟಮ್ಸು ಏನೂ ತಿಂದಿಲ್ಲ. ಇದು ವೇಸ್ಟ್ ಮಾಡಿದ್ದೀನಿ. ಟೀ ಕುಡ್ದಿದ್ದೀನಿ. ಒಂದು 11 ಡೇಸಲ್ಲಿ ಮಿನಿಮಮ್ 3 to 4 ಟೈಮ್ಸ್ ಟೀ ಕುಡ್ದಿದ್ದೀನಿ. ಹಾಗೆ ಡಿಟಾಕ್ಸ್ ವಾಟರ್ ಕುಡಿತಾ ಇದ್ದೆ. ಹೀಗಾಗಿ ಲೆಮನ್ ಕಾಫಿ ಕುಡಿತಿದ್ದೆ ಮಾರ್ನಿಂಗ್ ಎಂಟಿ ಸ್ಟಮಕ್. ಮತ್ತು ಜಾಸ್ತಿ ನೀರನ್ನು ಕುಡಿತಿದ್ದೆ. ಓಕೆ, ಇದಿಷ್ಟು ನಾನು ಮಾಡಿದ್ದು. ಊಟ ಬಂದು ಮನೆಯದ್ದು ಊಟನೇ. 3 ಹೊತ್ತು ರೈಸು ತಿಂದೀನಿ, ಎಲ್ಲನೂ ತಿಂದೀನಿ. ಆ್ಯಕ್ಚುಲಿ ಎಲ್ಲ ತಿಂದೀನಿ, ಬಟ್ ಕಡಿಮೆ ತಿಂದೀನಿ. ಅಂದರೆ 2 ರೊಟ್ಟಿ ತಿಂತಿದ್ರೆ 1 ರೊಟ್ಟಿ ತಿಂದಿದ್ದೆ. ತರಕಾರಿ ಚೆನ್ನಾಗಿ ತಿಂದಿದ್ದೆ. ಅನ್ನ ಬೇಳೆ ತಿಂದೀನಿ. ಇದೇ ಮನೆ ಊಟನೇ ಜಾಸ್ತಿ ಮಾಡಿರೋದು. ಮತ್ತು ಅದು ಬಂದು ಇದಿಷ್ಟು ನಂದು ಆ್ಯಕ್ಚುಲಿ ಹೇಳಬೇಕಂತಂದರೆ. ಎಕ್ಸಸೈಸು ನಾನು ಯಾವ ಮಾಡಿದ್ರೆ ಅಂತ ಗೊತ್ತೇ ಇದೆ. ಈ ಸಲ ಅಂತೂ ಜಾಸ್ತಿ ಸೂರ್ಯ ನಮಸ್ಕಾರ ಮಾಡಿದ್ದೀನಿ, ಸ್ಕ್ವಾಟ್ಸ್ ಮಾಡಿದ್ದೀನಿ, ಸ್ವಲ್ಪ ರನ್ನಿಂಗ್ ಮಾಡಿದ್ದೀನಿ, ಈ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಇದಿಷ್ಟೆಲ್ಲ ಮಾಡಿ ನಾನು 11 ಡೇಸಲ್ಲಿ ಎಷ್ಟು ಕರಗಿದೆ ಅನ್ನೋದು ಕ್ಲಿಪ್ ಹಾಕ್ತೀನಿ. ಫುಲ್ ಕಂಟಿನ್ಯೂ ನೋಡಿ. ಇದಕ್ಕೆ ಹೆಚ್ಚು ಕರಗಿಸ್ಬೋದು. ನಾನು ಕರಗಿಸಿದ್ದೀನಿ. ಕೆಲವೊಮ್ಮೆ 10 ದಿನದಲ್ಲೇ ನಾನು 5 kg ಕರಗಿಸಿದ್ದೀನಿ. ಕೆಲವೊಮ್ಮೆ 3 kg ಕರಗಿಸಿದ್ದೀನಿ. ನಿಜ ಹೇಳಬೇಕಂದ್ರೆ ಕರಗಿಸಿದ್ದೀನಿ. ಅಂದರೆ ಅದರಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದೆ, ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡ್ತಿದ್ದೆ. ಓಕೆ, ಅದನ್ನು ನೆಕ್ಸ್ಟ್ ಚಾಲೆಂಜಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಚಾಲೆಂಜಲ್ಲಿ ಏನು ಮಾಡ್ತೀನಿ ಅನ್ನೋದು ಅವಾಗ ನಾನು ಹೇಳ್ತೀನಿ. ಇದಿಷ್ಟು ಮಾಡಿ ನಾನು ಎಷ್ಟು ಕರಗಿದೆ ಅಂತ ಹೇಳ್ತೀನಿ. ಓಕೆ, ನೀವೆಲ್ಲ ಯಾವ ಥರ ಮಾಡ್ತಿದ್ರಿ ಹೇಳಿ, ಕಮೆಂಟ್ ಮಾಡಿ. ಮತ್ತು ಇವತ್ತು ಏನಂತಂದರೆ, ಇವತ್ತು ಹೋಗಿಲ್ಲ ನಾನು ವಾಕಿಂಗು. ಯಾಕಂತಂದ್ರೆ ಎಕ್ಸಸೈಸೂ ಮಾಡಿಲ್ಲ. ಯಾಕಂದರೆ ಲೇಡೀಸ್ ಪ್ರಾಬ್ಲಮ್ಮು, ಮಾಡೋಕ್ಕಾಗಲಿಲ್ಲ. ಹೊಟ್ಟೆ ನೋವು ಒಂದಿದೆ. ಫುಲ್ಲು ಏನಂದರೆ ನೆಗಡಿ, ಒಂಥರ ಕೋಲ್ಡ್ ಆಗಿದೆಯೋ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಮಾಡಲಿಲ್ಲ. ಬಟ್ ಏನಂತಂದರೆ ನೆಕ್ಸ್ಟ್ ಚಾಲೆಂಜ್ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ಮೇ ಬಿ ಮಂಡೇ ಟ್ಯೂಸ್ಡೇ ಮಾಡ್ತೀನಿ. ಯಾರಾದರೂ ಜಾಯ್ನ್ ಆಗೋರಿದ್ರೆ ಅದಕ್ಕೆ ಜಾಯ್ನ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ನೀವೆಷ್ಟು ಕರಗಿಸಿದ್ರ, ನಾನು ಎಷ್ಟು ಕರಗಿಸಿದೆ ಅಂಥೇಳಿ. ಇಷ್ಟು ಏನಂದರೆ ಹೇಳ್ಕೊಡೋಣ. ಅದೇನೋ ಒಂಥರ ಮೋಟಿವೇಶನ್ ನಮ್ಮಲ್ಲೇ. ಅವರೂ ಹಿಂಗೆ ಮಾಡ್ಕೊಂಡು ಇಷ್ಟು ಕರಗಿಸಿದ್ರೆ, ನಾನು ಹಿಂಗೆ ಮಾಡ್ಕೊಂಡು ನಾನು ಇಷ್ಟು ಕರಗಿಸಿದ್ನ, ಆ ಥರ ಏನೋ ಮೋಟಿವೇಶನ್ ಅಂಥೇಳಿ. ಸಪೋಸ್ ನನ್ನಲ್ಲಿ ಚೇಂಜಸ್ ಏನಾದರೂ ಎಕ್ಸ್ಟ್ರಾ ನನ್ನಲ್ಲಿ ಪಾಯಿಂಟ್ಸ್ ಇದ್ದರೆ ನಿಮ್ಗೆ ಹೇಳ್ತೀನಿ. ನಿಮ್ಮಲ್ಲಿ ಏನಾದರೂ ಪಾಯಿಂಟ್ಸ್ ಇದ್ದರೆ ನಂಗೆ ಮೆಸೇಜ್ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ. ನಾನು ಟ್ರೈ ಮಾಡ್ತೀನಿ ನಾನು ಉಳಿಸೋಕ್ಕೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಕಂಟಿನ್ಯೂ.